ಸಂಸತ್ ಚಲೋ ಭಾಗವಾಗಿ ಸಂಸತ್ತಿನತ್ತ ತೆರಳುತ್ತಿದ್ದ ಜಂತರ್ ಮಂತರ್ನ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ನಡೆಸಿರುವ ಲಾಠಿ ಚಾರ್ಜ್ ಖಂಡಿಸಿ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಕಲಾರವರು ಮಾತನಾಡಿ, ಪ್ರತಿಭಟನಾಕಾರರ ಮೇಲಿನ ಲಾಠಿ ಚಾರ್ಜ್ ಮತ್ತು ಅಶ್ರು ದಾಳಿಯನ್ನು ಎಐಡಿಎಸ್ಒ ಅತ್ಯುಗ್ರವಾಗಿ ಖಂಡಿಸುತ್ತದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ವಿದ್ಯಾರ್ಥಿಗಳು ಮತ್ತು ಯುವಕರು ಸೇರಿದರು. ಈ ಸಂಸತ್ ಮೆರವಣಿಗೆಯನ್ನು ಬಹಳ ಹಿಂದೆ ಘೋಷಿಸಲಾಗಿದ್ದರೂ ಪೊಲೀಸರು ಅನುಮತಿ ನಿರಾಕರಿಸಿದರು. ಪ್ರಜಾಪ್ರಭುತ್ವ ಸಮಾಜದಲ್ಲಿ ಪ್ರತಿಭಟನೆ ಮಾಡುವುದು ಮೂಲಭೂತ ಹಕ್ಕು. ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಸೀಮಾ, ಎಐಡಿಒ ಯುವಜನ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಸುನಿಲ್ ಟಿಆರ್ ಅವರು ಮಾತನಾಡಿದರು. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರನ್ನ ಇವಾಗ ಈ ಕೂಡಲೇ ಬಂಧಿಸಬೇಕು, ಶಿಕ್ಷೆಗೊಳಪಡಿಸಬೇಕು. NTA ಸ್ಕ್ರಾಪ್ ಮಾಡಬೇಕು. ಶಿಕ್ಷಣ ಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಯಾವ್ದಾದ್ರು ಒಂದು ಅಕೌಂಟಬಿಲಿಟಿ ಬೇಕಲ್ಲ ಸರ್. ಸರ್ಕಾರ ಜವಾಬ್ದಾರಿ ತಗೋಬೇಕಲ್ಲ. ಈ ಜವಾಬ್ದಾರಿನ ತಗೊಳ್ಳಿ ಅಂತ ಹೇಳಿ ಹೋರಾಟ ಮಾಡ್ತಿರುವಂತಹ ಸಾವಿರಾರು ಜನ ವಿದ್ಯಾರ್ಥಿಗಳ ಮೇಲೆ, ಶಿಕ್ಷಣ ಪ್ರೇಮಿ ಜನತೆ ಮೇಲೆ, ಪೋಷಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ದಾಳಿನ ಮಾಡಿದ್ದಾರೆ. ಇದೆಂತ ಡೆಮೋಕ್ರಸಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಅನ್ಯಾಯನ ಪ್ರಶ್ನೆ ಮಾಡಿ ಹೋರಾಟ ಮಾಡೋದು ನಮ್ಮ ಹಕ್ಕು ಸರ್. ಭಗತ್ ಸಿಂಗ್ ನೇತಾಜಿ ಹುಟ್ಟಿರಂತ ಈ ದೇಶದಲ್ಲಿ ಅದ್ಯಾವುದೇ ಮೂಲೆಯಲ್ಲಿ ಅನ್ಯಾಯ ಆದ್ರೂ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿ ಬೀದಿಗಿಳಿತಾರೆ. ಅಂತವ್ರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿದೆ ಸರ್ಕಾರ, ಗೂಂಡಾಗಿರಿ ತರ ವರ್ತಿಸಿದ್ದಾರೆ. ಇದನ್ನ ಅತ್ಯುಗ್ರವಾಗಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಖಂಡಿಸುತ್ತೆ ಸರ್. ಸರ್, ಹೋರಾಟ ಮಾಡ್ತಿರೋರು, ನ್ಯಾಯ ಕೇಳಿ ಹೋರಾಟ ಮಾಡ್ತಿರೋರು ಬಾಯಿ ಮುಚ್ಚೋದಕ್ಕೆ ಏನೆಲ್ಲ ಮಾಡ್ಬೇಕು ಅದು ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ನಿಜವಾಗ್ಲೂ ಏನ್ ಮಾಡ್ಬೇಕಾಗಿತ್ತು? ಇವತ್ತು 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಪೋಷಕರ ನೋವನ್ನ ಕೇಳಬೇಕಿತ್ತು. 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆನ ಬರೆದಿದ್ದಾರೆ. ಅವರ ಕಳವಳನ ಕೇಳಬೇಕಿತ್ತು. ಇದನ್ನ ಕೇಳಕ್ಕೆ ಸರ್ಕಾರಕ್ಕೆ ಬಾಯಿ ಬಿದ್ದೋಗಿದೆ ಸರ್. ಅದನ್ನ ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಇದನ್ನ ಇಡೀ ದೇಶದ ಜನತೆ ಇವತ್ತು ಖಂಡಿಸಬೇಕು. ಇದನ್ನ ಈ ಹೋರಾಟ ನ್ಯಾಯಯುತವಾಗಿ ನಡೀತಿರುವಂತಹ ಹೋರಾಟನ ಕಾನೂನು ಭಂಗ ಮಾಡಿದ್ದಾರೆ ಅಂತ ಅಪವಾದ ಹೊರಿಸ್ತಾ ಇದ್ದಾರೆ ಸರ್. ಭಗತ್ ಸಿಂಗ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಕಾನೂನು ಇರೋದೇನೆ ಜನಗಳ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ, ಅದ್ರ ಪಾವಿತ್ರ್ಯತೆ ಇರೋದೇನೆ ಜನಗಳ ಹಕ್ಕುಗಳ ರಕ್ಷಣೆ ಮಾಡೋದ್ರಲ್ಲಿ. ಯಾವಾಗ ಆ ಕಾನೂನು ಜನಗಳ ಹಕ್ಕನ್ನ ರಕ್ಷಣೆ ಮಾಡೋದಿಲ್ಲ, ಜನಗಳ ನೀತಿ ನೈತಿಕತೆ ಎತ್ತಿ ಹಿಡಿಯೋದಿಲ್ಲ, ಅಂತ ಕಾನೂನಿನಿಂದ ಹೋರಾಟ ಮಾಡೋದು ವಿದ್ಯಾರ್ಥಿಗಳ ನ್ಯಾಯಬದ್ಧ ಹಕ್ಕಾಗಿದೆ, ವಿದ್ಯಾರ್ಥಿಗಳ ಸಂಸ್ಕೃತಿ ಆಗುತ್ತೆ ಅಂತ ಭಗತ್ ಸಿಂಗ್ ಹೇಳಿದ್ದಾರೆ. ಇದನ್ನ ನಾವು ಇವತ್ತು ಎತ್ತಿ ಹಿಡಿದು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, NTA ಸ್ಕ್ರಾಪ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಇವತ್ತೇ ದೆಹಲಿಯಲ್ಲಿ ಹಿಂಸಾಚಾರನ ಇವತ್ತು ಸರ್ಕಾರನೇ ನಡೆಸ್ತಾ ಇದೆ. ಇದನ್ನ ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಹೋರಾಟ ಇಡೀ ದೇಶದಲ್ಲಿ ಇನ್ನೂ ಮುಗಿಲಿದೆ ಅಂತ ಎಚ್ಚರಿಕೆ ಕೊಡಕ್ಕೆ ನಾವು ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಸೀಮಾ, ಎಐಡಿಒ ಯುವಜನ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಸುನಿಲ್ ಅವರು ಮಾತನಾಡಿದರು. ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿಗಳಾದ ನಿತಿನ್ ವಹಿಸಿದ್ದು, ಎಐಡಿಎಸ್ಒ, ಎಐಡಿಒ, ಎಐಎಂಎಸ್ಎಸ್ ಸಂಘಟನೆಗಳ ಪದಾಧಿಕಾರಿಗಳಾದ ಸುಮಾ, ಆಸಿಯಾ, ಪುಷ್ಪಾ, ಸ್ವಾತಿ, ಚಂದ್ರಿಕಾ, ಹೇಮಾ, ದಿಶಾ, ಅಂಜಲಿ, ಅಭಿಷೇಕ್, ನಂದೀಶ್ ಹಾಗೂ ವಿವಿಧ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.